ಸಕ್ರಮವಾಗಿ ಶೆಡ್ಡಲ್ಲಿ ನಿರ್ಮಿಸಿದ್ದ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೆರವು ಮಾಡಿದ್ರು. ಅದ್ರ ಜೊತೆ ನಾವು ಇದ್ದೀವಿ. ಮತ್ತು ನಮ್ಮಲ್ಲಿ ಅದೇ ದಿನ ರಾತ್ರಿ ಬಂದು ಪಾಪ ನಮ್ಮ ಹುಡುಗರಿಗೆಲ್ಲ ಒಂದು ಸ್ವಲ್ಪ ನಿಮ್ಮ ಕೊಲೆ ಮಾಡ್ತೀನಿ, ಕೊಲೆ ಬೆದರಿಕೆ ಎಲ್ಲ ಹಾಕಿ ಅದನ್ನೆಲ್ಲ ಇದು ಮಾಡಿದ್ದಾರೆ. ಮತ್ತು ನಿನ್ನೆ ರಾತ್ರಿಯೂ ನಮ್ಮ ಮನೆಗೂ ಬಂದಿದ್ದಾರೆ. ಮತ್ತು ಅಲ್ಲಿ ಗಿಡಗಳನ್ನೆಲ್ಲ ಮೊನ್ನೆ ರಾತ್ರಿ JCBಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಒಂದು ಧಮಕಿ ಆಗ್ತಾಯಿದ್ದಾರೆ, ನಾವು ನಿಮ್ಗೆ ಬಿಡಲ್ಲ, ನಾನು ನಿಮ್ಗೆ ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತ. ಎಲ್ಲಿದು ಸರ್ವೆ ನಂಬರ್ ಎಷ್ಟಿದು? ಸರ್ವೆ ನಂಬರ್ 137 ಗ್ರಾಮ. ಎಲ್ಲ ಸಮಾಜದ ನಾಗರಿಕರು ಈ ಒಂದು ಗೆಲುವಿಗೆ ವಿಷಯ ಏನಂದರೆ ಸರ್ವೆ ನಂಬರ್ 137ರಲ್ಲಿ ಗ್ರಾಮ ಪಂಚಾಯತಿಯಿಂದ ಬಡವರಿಗೆ ಕೊಡಬೇಕು ಅಂತ ಹೇಳಿ ಕಾಯ್ದಿರಿಸಿದಂಥ ಜಾಗ ಆಗಿರ್ತದೆ. ತಾಳುಗ್ದವರೇ ಮಾಡ್ಕೊಳ್ಳೋದಾಗಿದ್ದರೆ ಇವೆಲ್ಲ ಅಲ್ಲಿ ಒಂದು ಮೆಟ್ಟು ಉಳಿತಿರಲಿಲ್ಲ. ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತಾಳುಗ್ದವರು. ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು, ಬಡವರಿಗೆ ಆ ಸೈಟ್ ಆಗಬೇಕು, ಅವರು ಅರ್ಹರು ಅಂದರೆ ಅದು ಆ ಸೈಟ್ ಪಡಿಬೇಕು. ಇವರಿಗೂ ಅವಕಾಶ ಇತ್ತು, ಇವರು ಅರ್ಜಿ ಸಲ್ಲಿಸ್ಬೋದಾಗಿತ್ತು. ಅರ್ಜಿ ಸಲ್ಲಿಸಿ ನಾವು ಬಡವರು ನಮಗೊಂದು ಸೈಟ್ ಬೇಕು ಅಂತ ಕೊಟ್ಟಿದ್ರೆ ಗ್ರಾಮ ಪಂಚಾಯತಿ ನಿರ್ಣಯ ತಗೊಳ್ಳೋದು, ಕೊಡಬೇಕು ಅಂದರೆ ಇವರಿಗೂ ಒಂದು ಸೈಟ್ ಆಗ್ತಿತ್ತು. ಆಗಲಿಲ್ಲ, ಹಂಗಾಗಲಿಲ್ಲ. ಬಲತ್ಕಾರ ಇವರು 10 ಎಕರೆ ಅಷ್ಟು ಜಾಗನ ಮಾಡಿ ಇದು ಮಾಡಿದರು. ಆವಾಗ ನಾವು ತಹಸೀಲ್ದಾರಿಗೆ ಕೊಟ್ಟು ಆಮೇಲೆ ಪಂಚಾಯತಿ PDO ಕೊಟ್ಟು ತೆರವುಗೊಳಿಸ್ಬೇಕಾದ್ರೆ ಒಂದು ಸರಿ ತೆರವುಗೊಳಿಸ್ಬೇಕಲ್ಲ ಪುನಃ ಮತ್ತೆ ಅಲ್ಲೇ ಬರೋದು, ಮತ್ತು ಗಿಡ ನೆಡೋದು, ಮತ್ತು ಆಕ್ರಮಿಸ್ಕೊಂಡು ಭಾಳ ತೊಂದರೆ, ಎಲ್ಲರಿಗೂ ತೊಂದರೆ. ಅದು ನಮಗಂತೂ ತಾಲೂಕುಗಳಿಗೆಲ್ಲ ತುಂಬ ಕಿರಿಕಿರಿ ಆಗ್ತಾಯಿದೆ. ನಾವು ಕಾಯ್ದಿರಿಸ್ಕೊಂಡಂಥ ಜಾಗ ಮುಂದಿನ ಪೀಳಿಗೆ ಕೊಡಬೇಕಾದಂಥ ಜಾಗ ಇನ್ನೇನು ಜಾಸ್ತಿ ಇಲ್ಲ, 1-1.5 ಎಕರೆ ಸೈತೆ. ಅಷ್ಟು ಜಾಗನಾರು ಇನ್ನು ಮುಂದಿನ ಪೀಳಿಗೆ ಬಡವರಿಗೆ ಕೊಡಬೇಕಲ್ಲ ಅಂತ ಹೇಳಿ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಬಂದು ತಹಸೀಲ್ದಾರಿಗೆ ಒಂದು ಮನವಿ ಕೊಟ್ಟು ನಮ್ಮ ಸ್ಥಳೀಯ DSP ಸಾಹೇಬರಿಗೂ ಒಂದು ಮನವಿ ಕೊಟ್ಟು ನಿಲ್ಲಿಸಿಕೊಂಡಿದ್ದೀವಿ. ಇನ್ಮೇಲಾದರೂ ಈ ಪ್ರಕರಣ ಇಲ್ಲಿಗೆ ನಿಂತು ಸುಖಾಂತ ಆಗುತ್ತೆ ಅಂತ ನಮ್ಮ ಮನವಿ.